ನಿಜವಾಗ್ಲೂ ಕೆಲವರ ಪರಿಸ್ಥಿತಿ ಇದು ಕಣ್ಮುಂದೆ ವಿಪರೀತವಾದ ಕಷ್ಟಗಳು. ಮನೆಯ ಪರಿಸ್ಥಿತಿ ಹೇಳ್ಕೊಳ್ಳೋಷ್ಟಂತೂ ಖಂಡಿತವಾಗ್ಲೂ ಸರಿಯಾಗಿರೋದಿಲ್ಲ. ಮನಸ್ಸಲ್ಲಿ ಯಾರ ಹತ್ರ ಕೂಡ ಹೇಳ್ಕೊಳ್ಳೋಕ್ಕಾಗದಿರೋಷ್ಟು ನೋವುಗಳು. ಜೊತೆಗಿರೋರ ಹತ್ರ ಏನಾದರೂ ಹೇಳ್ಕೊಂಬಿಡೋಣ ನಮ್ಮ ಕಷ್ಟಗಳನ್ನ ಅಂತ ಅಂದರೆ ಅವರೇ ಹಾಲು ಕುಡಿದಷ್ಟು ನಿಮ್ಮ ಕಷ್ಟಗಳನ್ನು ನೋಡಿ ತುಂಬಾ ನಗ್ತಾ ಇರ್ತಾರೆ. ಈ ಸಮಯದಲ್ಲಿ ಬದುಕೇ ಸಾಕು, ನಮ್ಮಂಥವ್ರ ಪಾಲಿಗೆ ದೇವರೇ ಇಲ್ಲ, ಯಾವ ದೇವ್ರನ್ನ ಪೂಜಿಸಿದ್ರು ಕೂಡ ನನಗೆ ಕರುಣೆ ಅನ್ನೋದು ದೇವ್ರನ್ನ ತೋರಿಸ್ತಾ ಇಲ್ಲ, ನನ್ನ ಜೀವನದಲ್ಲಿ ಕಷ್ಟಗಳು ಕೂಡ ಕಡಿಮೆ ಆಗ್ತಾ ಇಲ್ಲ, ಇವರೆಲ್ಲರನ್ನೂ ಕೂಡ ತುಂಬ ಒಳ್ಳೆಯವ್ರಂತ ನಂಬಿದ್ದೆ, ಆದರೆ ಅವ್ರ ಒಳ್ಳೆತನ ನಮ್ಮ ಕಣ್ಮುಂದೆ ತುಂಬಾ ಕಾಣ್ತಾ ಇದೆ. ನನ್ನ ಕಷ್ಟಗಳಿಂದ ಎಲ್ಲರ ಬಣ್ಣ ಕೂಡ ಬಯಲಾಗ್ತಾ ಇದೆ. ನನ್ನ ಪರವಾಗಿ ಯಾವ ದೇವ್ರಿಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂತ ಅಂದರೆ ಒಂದು ಸತ್ಯವನ್ನು ನೆನ್ಪಿಟ್ಕೊಳ್ಳಿ ಇವರೇ, ನಿಮಗೆ ಒಳ್ಳೆಯ ಸಮಯ ಬರುವಂಥದ್ದು ಈಗ ಬಂದಿದೆ. ನಿಮ್ಮ ಬದುಕಲ್ಲಿ ಒಳ್ಳೆಯ ಸಮಯ ಬರುವಂಥ ಸಮಯ ಈಗ ಬಂದಿದೆ ಅಂತ ಅರ್ಥ. ಇದು ಸತ್ಯ. ಯಾಕಂತ ಅಂದರೆ ಆ ರಾಯರು ನಮ್ಮನ್ನು ಕೈ ಹಿಡಿಯೋ ಮುಂಚೆ ನಮ್ಮ ರಾಯರು ಎಲ್ಲರ ಬಣ್ಣವನ್ನಾಗಲಿ ಎಲ್ಲರ ಒಂದು ಮುಖವಾಡವನ್ನಾಗಲಿ ಎಲ್ಲವನ್ನೂ ಕೂಡ ಬಯಲು ಮಾಡಿ ತೋರಿಸ್ತಾರೆ. ಇವತ್ತು ನಿಮ್ಮೊಂದಿಗೆ ಯಾರಿಲ್ಲ, ನೀವು ನಗಬೇಕಾದ್ರೆ ತುಂಬ ಜನಗಳು ನಿಮ್ಮ ಜೊತೆಗಿದ್ರು, ಆದರೆ ನಿಮ್ಮ ನೋವಲ್ಲಿ ನಿಮ್ಮ ಕಣ್ಣೀರಲ್ಲಿ ಯಾರೂ ಕೂಡ ನಿಮ್ಮ ಜೊತೆಗೆ ನಿಲ್ತಾ ಇಲ್ಲ. ಆದರೆ ರಾಯರನ್ನು ಕೂಡ ನೀವು ವಿಪರೀತವಾಗಿ ನಂಬ್ತಾ ಇದ್ದೀರಾ, ಆದರೆ ರಾಯರು ಕೂಡ ಕೈ ಹಿಡಿತಾ ಇಲ್ಲ ಅಂತ ಎಲ್ಲೋ ಒಂದು ಕಡೆ ನೋವಲ್ಲಿ ಇದ್ದೀರಾ ಅಂತ ಅಂದರೆ ಖಂಡಿತ ಬೇಜಾರಾಗಬೇಡಿ. ನೀವು ಮಾಡಿದಂಥ ಪೂಜೆ ಸೇವೆ ಆಗಿರ್ಬೋದು, ನೀವು ರಾಯರಿಗೆ ಕೊಟ್ಟಂಥ ತುಳಸಿ ಆಗಿರ್ಬೋದು, ಯಾವುದೂ ಕೂಡ ರಾಯರು ಇಟ್ಕೊಳ್ಳೋದಿಲ್ಲ. ನಮ್ಮ ಋಣದಲ್ಲಿ ರಾಯರು ಯಾವತ್ತೂ ಕೂಡ ಇರೋದಿಲ್ಲ. ನಾವು ಏನು ಕೊಟ್ಟಿದ್ದೀವೋ ಅದಕ್ಕಿಂತ 10 ಪಟ್ಟು ಜಾಸ್ತಿ, ನೀವೇನು ಸೇವೆನ ಮಾಡಿದಿರಲ್ಲ ರಾಯರಿಗೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ನಿಮಗೆ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ನಮ್ಮ ರಾಯರು ಕಾಪಾಡ್ತಾರೆ. ಆದರೆ ಏನಂತ ಅಂದರೆ ನಮ್ಮ ಮನೆ ಪರಿಸ್ಥಿತಿ ಏನಾದರೂ ಸ್ವಲ್ಪ ಕೆಟ್ಟದಾಗಿರ್ಬೇಕಾದ್ರೇ ಎಲ್ಲರ ಬಣ್ಣ ಬಯಲಾಗುತ್ತೆ. ನಾವು ಒಳ್ಳೆಯವರು ಅಂತ ನಂಬಿರ್ತೀವಿ. ಕೆಲವು ಸಲ ನೀವೇನು ಮಾಡಿರ್ತೀರಾ, ಮತ್ತೊಬ್ಬರ ಕಷ್ಟಗಳನ್ನ ಕಂಡು ಕರಗಿ ಹೋಗಿ ಅವರಿಗೆ ಒಂದು ಸಹಾಯಕ್ಕೆ ಮುಂದಾಗಿರ್ತೀರಾ. ಆದರೆ ನಿಮ್ಮ ಕಷ್ಟ ಅಂತ ಬಂದಾಗ, ನಿಮಗೆ ಕಷ್ಟ ಅಂತ ಬಂದಾಗ ಯಾರೂ ಕೂಡ ನಿಮ್ಮೊಂದಿಗೆ ನಿಲ್ಲೋದಿಲ್ಲ. ಅದೇ ರಾಯರು ತೋರಿಸೋದು ನಮಗೆ. ಮಗಳೇ ಆಗಿರ್ಬೋದು, ಮಗನೇ ಆಗಿರ್ಬೋದು, ನೋಡು ನೀನು ಎಲ್ಲರ ಕಷ್ಟಕ್ಕೆ ನೀನು ಬಡದಾಡಿ ಹೋಗ್ತಾ ಇದ್ದೆ, ನೀನು ಓಡೋಡಿ ಹೋಗ್ತಾ ಇದ್ದೆ, ಆದರೆ ನಿನ್ನ ಕಷ್ಟಗಳನ್ನು ನೋಡಿ ಜನಗಳು ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ನೋಡು ಅನ್ನೋದನ್ನು ರಾಯರು ನಿಮಗೆ ತೋರಿಸ್ತಾ ಇದ್ದಾರಂತ ಹೊರತಾಗಿ ನಿಮ್ಮನ್ನು ಕೈ ಬಿಟ್ಬಿಟ್ರು ಅಂತ ಅಲ್ಲ. ರಾಯರಿಗೆ ಇವತ್ತು ನೀವು ಪ್ರೀತಿಯಿಂದ ಒಂದು ಹೂ ಕೊಟ್ಟರೂ ಕೂಡ ರಾಯರು ಅದನ್ನು ಇಟ್ಕೊಳ್ಳೋದಿಲ್ಲ. ನಿಮ್ಮ ಬದುಕನ್ನು ಹೂವಿನ ಥರನೇ ಇಟ್ಟು ಕಾಪಾಡ್ತಾರೆ. ಯಾಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಜನಗಳ ನೋವಿದ್ದು, ಈ ವಿಪರೀತವಾದ ಕಷ್ಟಗಳು ಏನು ಮಾಡೋಣ ನಾವು. ಎಲ್ಲರೂ ದೇವ್ರನ್ನ ನಂಬಿ ಅಂತಾರೆ, ಕೆಲವರು ಒಳ್ಳೇದಾಗ್ತಿದೆ ಅಂತಾರೆ, ಇನ್ನು ಕೆಲವರು ಆಗ್ತಾ ಇಲ್ಲ ಅಂತಾರೆ, ನಮಗೂ ಕೂಡ ಒಳ್ಳೇದಾಗ್ತಾ ಇಲ್ಲ. ದೇವ್ರು ಇದ್ದಾರಾ ಇಲ್ವಾ ನಮಗೊಂದು ತಿಳಿತಾ ಇಲ್ಲ. ಆದರೆ ದೇವ್ರನ್ನ ಪೂಜಿಸ್ತಾ ಬರ್ತಾ ಇದ್ದೀವಿ, ಆದರೂ ಕೂಡ ಸರಿ ಹೋಗ್ತಾ ಇಲ್ಲ ಅಂದರೆ ಯಾವ ಜನ್ಮದಲ್ಲಿ ನಾವು ಏನು ಪಾಪ ಮಾಡಿದ್ವಿ? ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ಪೂಜೆ ಮಾಡಂತ ಹೇಳ್ತಾರೆ, ಎಲ್ಲ ಪೂಜೆಗಳನ್ನು ಹೇಳ್ಕೊಡ್ತಾರೆ, ಎಲ್ಲವನ್ನೂ ಮಾಡ್ತಾ ಇದ್ದೀವಿ, ಆದರೂ ಕೂಡ ಸರಿ ಹೋಗ್ತಾ ಇಲ್ಲ ಅಂದರೆ ನಾವು ಏನು ಮಾಡೋಣ ಅಂತ ಖಂಡಿತ ಬೇಜಾರಾಗಬೇಡಿ. ನಿಮ್ಮ ಪರವಾಗಿ ನಾನು ಕೂಡ ರಾಯರಲ್ಲಿ ಖಂಡಿತವಾಗ್ಲೂ ಕೂಡ ತುಂಬ ಜನ ಕಮೆಂಟ್ಸಲ್ಲಿ ಹೇಳ್ತಿರೋ ಕಾರಣದಿಂದ ನಾನು ಪೂಜಾ ಸಮಯದಲ್ಲಿ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ಮನಸಾರೆ ಕೇಳ್ಕೊತಾ ಇದ್ದೀನಿ. ನಮ್ಮ ರಾಯರು ಕೈ ಬಿಡೋದಿಲ್ಲ, ಖಂಡಿತ ನಿಮ್ಮನ್ನು ಕೈ ಹಿಡಿದು ಕಾಪಾಡ್ತಾರೆ. ಕೆಲವರ ಬದುಕಲ್ಲಿ ಒಳ್ಳೆಯ ದಿನಗಳು ತುಂಬ ಬೇಗ ಬಂದ್ಬಿಡುತ್ತೆ, ಇನ್ನು ಕೆಲವರ ಬದುಕಲ್ಲಿ ಸ್ವಲ್ಪ ತಡವಾಗಿ ಬರುತ್ತೆ. ಅದಕ್ಕೂ ತಡವಾಗಿ ನಿಮ್ಮ ಜೀವನದಲ್ಲಿ ಬರುವಂಥದ್ದಾಗಿರುತ್ತೆ. ಆದರೆ ನನ್ನ ಮನಸ್ಸು ಹೇಳ್ತಾ ಇದೆ, ನಿಮ್ಮ ಜೀವನದಲ್ಲಿ ಕಷ್ಟಗಳಿಗೆ ಅಂತ್ಯ ಶುರುವಾಗಿದೆ, ನಿಮಗೂ ಕೂಡ ಒಳ್ಳೆಯ ದಿನಗಳು ಬರುವಂಥದ್ದಾಗಿದೆ. ರಾಯರೇ ಪ್ರೀತಿಯಿಂದ ನಿಮ್ಮ ಮನೆಗೆ ಬರ್ತಾರೆ. ಯಾಕಂದರೆ ನಿಮ್ಮ ಮನಸ್ಸು ರಾಯರನ್ನ ಅಷ್ಟೊಂದು ಪೂಜಿಸ್ತಾ ಇದ್ದೀರಾ ಅಂತ ಅಂದರೆ ಹಿಂದೆ ಮುಂದೆನೂ ಯೋಚನೆ ಮಾಡದೆ ಒಂದು ಮಾತನ್ನು ಹೇಳ್ತೀನಿ, ನಿಮ್ಮ ಮನಸ್ಸು ಅಷ್ಟೊಂದು ಸ್ವಚ್ಛವಾಗಿದೆ. ಆ ಸ್ವಚ್ಛವಾದ ಮನಸ್ಸಿಗೆ, ನಿಮ್ಮ ಒಳ್ಳೆ ಮನಸ್ಸಿಗೆ ಜನಗಳು ನಿಮಗೆ ಬೇಜಾರು ಮಾಡಿರ್ಬೋದು, ಆದರೆ ರಾಯರು ಯಾವತ್ತೂ ಕೂಡ ನಿಮ್ಮನ್ನು ಕೈ ಬಿಡೋದಿಲ್ಲ. ಇವತ್ತು ರಾಯರಿಗೆ ನೀವು ಪ್ರೀತಿಯಿಂದ ಹೂವನ್ನು ಕೊಟ್ಟಿದ್ದೀರಾ ಅಂತ ಅಂದರೆ ರಾಯರು ಖಂಡಿತವಾಗ್ಲೂ ಕೂಡ ಕೈ ಬಿಡೋದಿಲ್ಲ. ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಕೇಳ್ಕೊತೀನಿ, ಯಾಕಂದರೆ ನನ್ನ ಪ್ರೀತಿಯ ಕುಟುಂಬ ನೀವು. ನಿಮ್ಮ ರಾಯರ ಸೇವೆ ಎಷ್ಟು ಮುಖ್ಯನೋ ನಿಮ್ಮ ಜೊತೆಗೆ ನಾನು ಕೂಡ ಇರೋದು, ನನ್ನ ಜೊತೆಗೆ ನೀವು ಕೂಡ ಇರೋದು ನನಗೆ ಅಷ್ಟೇ ಮುಖ್ಯ ಆಗಿರುತ್ತೆ. ನಾವೆಲ್ಲರೂ ಕೂಡ ರಾಯರ ಪ್ರೀತಿಯ ಸೇವಕರು, ಭಕ್ತರು, ಮಕ್ಕಳು ಕೂಡ ಅಲ್ವಾ? ಖಂಡಿತ ಇವತ್ತು ರಾಯರು ನೀವು ಇದ್ದೀರಾ, ರಾಯರೇ ನಮ್ಮ ಜೊತೆಗಂತ ನಂಬಿದ್ದೀವಿ ಅಂತ ಅಂದರೆ ಖಂಡಿತ ರಾಯರು ಕೈ ಬಿಡೋದಿಲ್ಲ. ರಾಯರು ಖಂಡಿತ ಕೈ ಬಿಡೋದಿಲ್ಲ, ನಿಮಗೂ ಒಳ್ಳೇದು ಮಾಡೇ ಮಾಡ್ತಾರೆ. ಯಾವತ್ತೂ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ. ನಿಮ್ಮಲ್ಲಿರುವಂಥ ಧೈರ್ಯವನ್ನು ಮತ್ತು ನಿಮ್ಮಲ್ಲಿರುವಂಥ ಛಲವನ್ನು ಯಾವತ್ತೂ ಕೂಡ ನೀವು ಕಳ್ಕೊಲೇಬೇಡಿ. ಯಾಕಂದರೆ ನಿಮಗೂ ಕೂಡ ಒಳ್ಳೆಯ ಸಮಯ ಬರುತ್ತೆ. ಇವಾಗ ಅವ್ರೆಂಗೆ ಮನುಷ್ಯರೋ ನೀವು ಕೂಡ ಮನುಷ್ಯರೇ, ಆಯಿತಾ? ಅವ್ರಿಗೆ ಒಳ್ಳೇದಾಗ್ತಿದೆ ಅಂದರೆ ನಿಮಗೂ ಕೂಡ ಒಳ್ಳೇದಾಗಬೇಕು. ರಾಯರು ಕೈ ಬಿಡೋದಿಲ್ಲ, ಅವ್ರು ಏನಾದರೂ ಮಾಡಲಿ, ಆದರೆ ನೀವು ರಾಯರನ್ನ ನಂಬಿದ್ದೀರಲ್ಲ. ಮುಕ್ಕೋಟಿ ದೇವಾನುದೇವತೆಗಳಿಗೂ ಕೂಡ ರಾಯರಂದರೆ ತುಂಬಾ ಇಷ್ಟ ಅಂತೆ. ಯಾಕಂದರೆ ರಾಯರು ಪಡೆದಿರೋ ಕಷ್ಟಗಳಿಲ್ಲ. ರಾಯರು ಒಂದು ಊಟಕ್ಕೂ ಕೂಡ ಆ ಒಂದು ಸಮಯದಲ್ಲಿ ತುಂಬಾ ಒದ್ದಾಡಿದ್ದಾರೆ ನಮ್ಮ ರಾಯರು.
ರಾಯರಿಗೆ ಈ ಭೂಮಿ ಮೇಲೆ ನಡೆಯುವಂಥ ಕಷ್ಟಗಳು, ಈ ಕಷ್ಟಗಳು ಎಷ್ಟು ನೋವನ್ನು ಕೊಡುತ್ತೆ ಮನುಷ್ಯನಿಗೆ, ಎಷ್ಟೊಂದು ವಿಪರೀತವಾದ ಅವಮಾನಗಳಿದೆ ಇಲ್ಲಿ ಭೂಮಿ ಮೇಲೆ ಜನಗಳಿಂದ. ದುಡ್ಡಿಲ್ಲ ಅಂದರೆ ಅಥವಾ ಆ ವ್ಯಕ್ತಿ ಹತ್ರ ಏನೂ ಇಲ್ಲ ಅಂದರೆ ಜನಗಳು ನೋಡುವ ರೀತಿ ಹೆಂಗೆ, ಅಥವಾ ವ್ಯಕ್ತಿ ಹತ್ರ ದುಡ್ಡಿದ್ದಾಗ ಜನಗಳು ನೋಡುವ ರೀತಿ ಹೆಂಗೆ ಅಂತ ರಾಯರು ಪ್ರತಿಯೊಂದನ್ನು ಕೂಡ ಅರ್ಥ ಮಾಡ್ಕೊಂಡಂಥವ್ರು. ಅದಕ್ಕಾಗಿ ನಮ್ಮ ಕೂಗು ರಾಯರಿಗೆ ತುಂಬ ಬೇಗ ಮುಟ್ಟುತ್ತಂತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿಮ್ಮ, ಯಾರೂ ಕೂಡ ನೊಂದ್ಕೋಬೇಡಿ. ರಾಯರನ್ನ ನಂಬಿದ್ದೀವಿ ಅಂತ ಅಂದರೆ ರಾಯರ ಪಾದವನ್ನು ಬಿಡೋದು ಬೇಡ. ಇವತ್ತು ರಾಯರು ಬೇಗ ಒಳ್ಳೇದು ಮಾಡಲಿಲ್ಲ ಅಂದ ತಕ್ಷಣ ರಾಯರ ಮೇಲೆ ಕೋಪನೂ ಮಾಡ್ಕೊಳ್ಳೋದು ಬೇಡ, ಬೇಜಾರು ಮಾಡ್ಕೊಳ್ಳೋದು ಬೇಡ. ಆದರೆ ನಾನು ಹೇಳೋದೊಂದೇ, ಮಕ್ಕಳಾಗಿ ನಾವು ರಾಯರ ಪಾದವನ್ನು ಹಿಡಿದಿದ್ದೀವಿ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ನಮ್ಮನ್ನು ಯಾವತ್ತೂ ಕೂಡ ರಾಯರ ಕೈ ಬಿಡೋದಿಲ್ಲ. ಈ ವಿಡಿಯೋ ಮುಖಾಂತರ ನಾನು ಹೇಳೋದು ಒಂದೇ ನಿಮಗೆ, ಯಾವತ್ತೂ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ. ನಮ್ಮ ರಾಯರಿದ್ದಾರೆ, ತುಂಬ ಬೇಗ ಅಂದರೆ ತುಂಬ ಬೇಗ ಒಳ್ಳೇದಾಗುತ್ತೆ ನಿಮಗೆ. ಇಷ್ಟು ದಿನ ಕಾದಿದ್ದು ಸಾಕು, ಕಣ್ಣೀರು ಹಾಕಿದ್ದು ಸಾಕು, ಊಟ ಬಿಟ್ಟಿದ್ದು ಸಾಕು, ಏನು ನಮ್ಮ ಜೀವನ ಹಿಂಗಾಗೋಯ್ತಲ್ಲ ಅಂತ ನೀವು ನಿದ್ದೆ ಎಲ್ಲ ಬಿಟ್ಟು ಒಂಥರ ನಿಮ್ಮ ಪರಿಸ್ಥಿತಿ ಹೇಳೋಕ್ಕಾಗಲ್ಲಲ್ವ, ಆ ರೀತಿ ಒದ್ದಾಡಿದ್ದು ಸಾಕು, ನಿಮಗೂ ಕೂಡ ಒಳ್ಳೇದಾಗೇ ಆಗುತ್ತೆ.